ಕೂಡ ವೇಟ್ ಇಲ್ಲವಂಥದ ಡಾಕ್ಯುಮೆಂಟ್ ಅಲ್ಲ. ಅದಕ್ಕೆ ಬಹಳಷ್ಟು ಮಹತ್ವ ಇದೆ. ಯಾಕಂದರೆ ನಾವು ಚೈನಾಕ್ಕೋ ಜಪಾನೋ ಸೌದಿ ಅರೇಬಿಯಾ ಎಲ್ಲ ಹೋದ್ರೆ ನಮ್ಮನ್ನು ಪರಿಚಯ ಮಾಡೋದು ಹೇಗೆ? ಪಾಸ್ಪೋರ್ಟ್ ನೋಡಿ, ಎಲ್ಲಿಂದ ಬಂದಿದ್ದೀರಾ? ಇಂಡಿಯಾ. ಸೊ ಇವಾಗ ಇಂಡಿಯನ್ ಸಿಟಿಸನ್ ಅಂತ ಪಾಸ್ಪೋರ್ಟ್ ತೋರಿಸ್ತೀವಿ. ಅಲ್ಲಿ ಆಧಾರ್ ಕಾರ್ಡ್ ತೋರಿಸೋದಿಲ್ಲ ನಾವು. ಬೇರೆ ದೇಶದಲ್ಲಿ ಹೋಗಿ ರೇಷನ್ ಕಾರ್ಡ್ ತೋರಿಸೋದಿಲ್ಲ, ಅಥವಾ ನಮ್ಮ ವೋಟರ್ ಐ ಡಿ ತೋರಿಸೋದಿಲ್ಲ. ನಾವು ತೋರಿಸೋದಲ್ಲಿ ಪಾಸ್ಪೋರ್ಟ್. ಸೊ ಅದಕ್ಕೆ ಆ ಒಂದು ಮಹತ್ವ ಇದೆ. ಅಷ್ಟು ಲೈಟಾಗಿ ಅದನ್ನು ಹೇಳಬಾರ್ದಿತ್ತು, ಅದೊಂದು ಬೇರೆ ವಿಷಯ. ಆದರೆ ಲೀಗಲ್ ಆಗಿ, ಕಾನೂನಾತ್ಮಕವಾಗಿ ನಮ್ಮ ದೇಶದಲ್ಲಿ ನಾಗರಿಕತ್ವವನ್ನು ಪ್ರೂವ್ ಮಾಡಲಿಕ್ಕಾಗಿ, ಸಾಬೀತು ಮಾಡಲಿಕ್ಕಾಗಿ ಯಾವುದೇ ದಾಖಲೆ ಇದ್ದಿಲ್ಲ. ಹಾಗಾಗಿ ಈಗ ಚುನಾವಣಾ ಆಯೋಗ ಮತ್ತು ಸರ್ಕಾರ ಏನು ಮಾಡ್ತಾ ಇದ್ದಾವೆ ಅಂದರೆ, ಮುಂದಿನ ದಿನಗಳಲ್ಲಿ ನಮ್ಮ ನಾಗರಿಕತ್ವವನ್ನು ನಮ್ಮ ವೋಟರ್ ಐ ಡಿ ಜೊತೆ ಜಾಯಿನ್ ಮಾಡ್ತಾ ಇದ್ದಾರೆ. ಅಂದರೆ ಮುಂದೆ ನೀವು ಮತದಾರರಾಗಿದ್ದರೆ ಮಾತ್ರ ನಾಗರಿಕರು, ಮತದಾರರಾಗಿಲ್ಲ ಅಂದರೆ ಮತ್ತೆ ನಿಮ್ಮ ನಾಗರಿಕತ್ವವನ್ನು ಸಾಬೀತುಪಡಿಸಬೇಕು, ಪ್ರೂವ್ ಮಾಡಬೇಕು. ಅದನ್ನು ನಾವು ನಿಮಗೆ ಕೆಲವೊಂದು ಇದರ ಮುಖಾಂತರ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ನಮ್ಮ ದೇಶದಲ್ಲಿ ಒಬ್ಬ ಮತದಾರ ಆಗಬೇಕಂದ್ರೆ ಅವನು ಈ ದೇಶದ ನಾಗರಿಕನಾಗಿರಬೇಕು, ಅವನಿಗೆ 18 ವರ್ಷ ವಯಸ್ಸಾಗಿರಬೇಕು, ಮತ್ತು ಈ ಅಸೆಂಬ್ಲಿ ಕ್ಷೇತ್ರ ಎಲ್ಲಿ ಅವನು ವೋಟರ್ ಆಗಬೇಕಂತ ಇರ್ತಾನೆ ಅಲ್ಲಿಯ ಮತದಾರರಾಗಿರಬೇಕು, ಮತ್ತು ಅವನ ಮೇಲೆ ಯಾವುದೇ ರೀತಿಯ ಕಾನೂನಿನ ನಿರ್ಬಂಧಗಳು ಇರಬಾರದು. ಅಂಥವರು ನಮ್ಮ ದೇಶದಲ್ಲಿ ಮತದಾರರು ಆಗ್ಬೋದು ಅಂತ. ಆದರೆ ಇಲ್ಲಿ ಇರುವಂತಹ ಒಂದು ಆರ್ಟಿಕಲ್ ನೀವು ಗಮನಿಸಿದರೆ, ಆರ್ಟಿಕಲ್ 326 ಸಂವಿಧಾನದ ಆರ್ಟಿಕಲ್ 326 ಏನಿದೆ, ಇದು ಮೊದಲಿಂದನೇ ಇದೆ, ಈಗ ಬಂದಿರುವಂಥದ್ದಲ್ಲ. ಆದರೆ ಈಗ ಇದಕ್ಕೆ ವಿಶೇಷ ಒಂದು ಸ್ಥಾನಮಾನ ಸಿಗ್ತಾ ಇದೆ. ಯಾಕಂದರೆ ಸರ್ಕಾರ ಮತ್ತು ಚುನಾವಣಾ ಆಯೋಗ ಏನು ಹೇಳ್ತಾ ಇದೆ ಅಂದರೆ, ಒಬ್ಬ ಮತದಾರರಿಗೆ ಆರ್ಟಿಕಲ್ 326 ಅಡಿಯಲ್ಲಿ ನಾವು ಹಕ್ಕನ್ನು ಕೊಡ್ತಾ ಇದ್ದೇವೆ, ಸಂವಿಧಾನ ಹಕ್ಕು ಕೊಡ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ವೋಟರ್ ಐ ಡಿ ಏನಿದೆ ಅದೇ ನಮ್ಮ ನಾಗರಿಕತ್ವದ ಪರಿಚಯ ಆಗುತ್ತದೆ. ಹಾಗಾಗಿ ಆರ್ಟಿಕಲ್ 326 ಅಡಿಯಲ್ಲಿ ನಾವು ಅದನ್ನು ಪರಿಗಣಿಸ್ತಾ ಇದ್ದೇವೆ. ಯಾಕಂದ್ರೆ ಬೇರೆ ಯಾವುದೇ ಒಂದು ದಾಖಲೆಗೆ ಈ ರೀತಿಯ ಸಂವಿಧಾನದಲ್ಲಿ ಆಧಾರ್ ಆಗಲಿ, ವೋಟರ್ ಐ ಡಿ ಆಗಲಿ, ಅಥವಾ ನಮ್ಮ ರೇಷನ್ ಕಾರ್ಡ್ ಆಗಲಿ, ಅದಕ್ಕೆ ಸಂವಿಧಾನದ ಯಾವುದೇ ಆರ್ಟಿಕಲ್ ಅದಕ್ಕೆ ವಿಶೇಷವಾದ ಹೇಳಿಕೆ ಕೊಡೋದಿಲ್ಲ. ಆದರೆ ಈಗ ವೋಟರ್ ಐ ಡಿಗೆ ಆರ್ಟಿಕಲ್ 326 ಅಡಿಯಲ್ಲಿ 326 ಅಡಿಯಲ್ಲಿ ಒಂದು ವಿಶೇಷ ಸ್ಥಾನಮಾನ ನಾಗರಿಕರಿಗೆ ಸಿಗಲಿಕ್ಕಿದೆ. ಹಾಗಾಗಿ ಅದನ್ನು ನಾಗರಿಕತ್ವದ ಜೊತೆ ಜೋಡಿಸಲಾಗ್ತಾ ಇದೆ. ಆ ಒಂದು ವಿಶೇಷತೆಯನ್ನು ಕೂಡ ನಾವು ಇವತ್ತು ಅರ್ಥ ಮಾಡಿಕೊಂಡು, ಯಾರು ಇನ್ನೂ ತನಕ ಮತದಾರರಾಗಿಲ್ಲ ಅವರು ಈಗ ಮತದಾರರು ಆಗಲೇಬೇಕಾಗ್ತದೆ. ಕೆಲವರು ಏನು ಹೇಳ್ತಿದ್ದಂದ್ರೆ, ನಾನೊಬ್ಬ ವೋಟ್ ಮಾಡಿಲ್ಲ ಅಂದ್ರೆ ಏನಾಗ್ತದೆ, ಯಾಕೆ ನಾನು ವೋಟ್ ಮಾಡಬೇಕು? ಕೆಲವರು ಈ ರಾಜಕಾರಣದಿಂದ ಬೇಸತ್ತು, ಇವನಿಗೆ ಯಾಕೆ ನಾನು ವೋಟ್ ಹಾಕಬೇಕು, ಈ ಪಕ್ಷಕ್ಕೆ ಯಾಕೆ ವೋಟ್ ಹಾಕಬೇಕು ಅಂತ ಬಹಳಷ್ಟು ಜನ, ಕೆಲವರು ವೋಟು ಮಾಡಲ್ಲ, ಕೆಲವರು ವೋಟರ್ ಐ ಡಿಯೂ ಕೂಡ ಮಾಡ್ಕೊಂಡಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಹಾಗೆ ನಡೆಯುವುದಿಲ್ಲ. ಮುಂದಿನ ದಿನಗಳಲ್ಲಿ ಅನಿವಾರ್ಯತೆ ನೀವು ವೋಟರ್ ಐ ಡಿ ಮಾಡಿಕೊಳ್ಳೇಬೇಕು. ಯಾಕಂದರೆ ಅದು ನಿಮ್ಮ ನಾಗರಿಕತ್ವದ ಜೊತೆ ಈಗ ಲಿಂಕ್ ಆಗ್ತಾ ಇದೆ. ಅದೇ ರೀತಿ ಈ ವಿಶೇಷ ಪರಿಷ್ಕರಣೆ ಬಗ್ಗೆ ಈಗಾಗಲೇ ನಾನು ಹೇಳಿದೆ ನಿಮಗೆ. ಇದು ನಮ್ಮ ಸಂವಿಧಾನದ ಅದರಲ್ಲೂ ಕೂಡ ಚುನಾವಣಾ ಆಯೋಗದ ಏನು ರೂಲ್ಸ್ಗಳಿದ್ದಾವೆ, ಆರ್ಟಿಕಲ್ ಆಕ್ಟ್ 150 ಮತ್ತು ರಿಜಿಸ್ಟ್ರೇಷನ್ ಎಲೆಕ್ಟ್ರಲ್ ರೂಲ್ಸ್ 1960, ಅದರ ಪ್ರಕಾರ ಇದು ಇಂಟೆನ್ಸಿವ್ ರಿವಿಷನ್ ಏನಿದೆ ಇದು ಕಾನೂನಾತ್ಮಕವಾಗಿ ಮಹತ್ವ ಪಡ್ಕೊಳ್ತದೆ. ಮೊದಲನೇ ಬಾರಿಗೆ ನಮ್ಮ ದೇಶದಲ್ಲಿ ನಡೆದಿರುವಂಥದ್ದು 1952ರಲ್ಲಿ ನಮ್ಮ ದೇಶದಲ್ಲಿ ಈ ವಿಶೇಷ ಪರಿಷ್ಕರಣೆ ನಡೆಯಿತು. ಅದೇ ರೀತಿ ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಿ ನಡೆದಿರುವಂಥದ್ದು 2002ರಲ್ಲಿ. ಅದಕ್ಕಾಗಿ ಇವತ್ತು ನಿಮಗೆ ಕೇಳ್ತಾ ಇರುವಂಥದ್ದು, 2002ರಲ್ಲಿ ನಿಮ್ಮ ವೋಟ್ ಇದೆಯಾ, ನಿಮ್ಮ ಹೆಸರು ಇದೆಯಾ, ಅದನ್ನು ಈಗಿನ ನಿಮ್ಮ ವೋಟಿನ ಜೊತೆ ಲಿಂಕ್ ಮಾಡಿ ನೋಡ್ತಾರೆ. ಅದು ಯಾಕೆ ನೋಡ್ತಾ ಇದ್ದಾರೆ ಅಂದರೆ, ನಾನು ಈಗಾಗಲೇ ಹೇಳಿದ ಹಾಗೆ ನಮ್ಮಲ್ಲಿ ನಾಗರಿಕತ್ವವನ್ನು ಸಾಬೀತುಪಡಿಸಲಿಕ್ಕಾಗಿ ಯಾವುದೇ ದಾಖಲೆ ಇಲ್ಲ. 2002ರಲ್ಲಿ ಯಾರು ಮತದಾರರ ಪಟ್ಟಿಯಲ್ಲಿ ಇದ್ರು ಅವರನ್ನು ನಾಗರಿಕರು ಅಂತ ಪರಿಗಣಿಸ್ತಾರೆ. ನೀವಿದ್ದಿಲ್ಲ ಅಂದರೆ ನಿಮ್ಮ ತಂದೆ ಇರಬೇಕು, ನಿಮ್ಮ ತಂದೆ ಇಲ್ಲ ಅಂದರೆ ನಿಮ್ಮ ಅಜ್ಜ ಇರಬೇಕು. ಅಲ್ಲಿ ತನಕ ಒಂದು ಕಟ್ ಆಫ್ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಅಜ್ಜ ಈ ದೇಶದಲ್ಲಿ ಹುಟ್ಟಿರಬೇಕು ಅನ್ನುವಂಥದ್ದಕ್ಕೆ ಸಾಬೀತುಪಡಿಸಲಿಕ್ಕೆ 2002ರಲ್ಲಿ ಅವರು ಮತದಾನ ಮಾಡಿದ್ದಾರೆ ಅಂತ ಸಾಬೀತಾದರೆ ಈಗ ಅವರ ಜೊತೆ ನಿಮ್ಮನ್ನು ಲಿಂಕ್ ಮಾಡ್ತಾ ಇದ್ದಾರೆ. ಈ 2002ರ ಮತದಾರರ ಪಟ್ಟಿಯಲ್ಲಿ ಹೆಸರು ಇದೆಯೋ ಇಲ್ವೋ ಅಂತ ಏನು ನೋಡ್ತಾ ಇದ್ದಾರಲ್ಲ, ಕೇಳ್ತಾ ಇದ್ದಾರಲ್ಲ, ಅದಕ್ಕೆ ಕಾರಣ ಏನಂದ್ರೆ 2002ರಲ್ಲಿ ನಿಮ್ಮ ರಿಲೇಷನ್ ಅಲ್ಲಿ ಯಾರು ಒಬ್ರು
ಈ ದೇಶದಲ್ಲಿ ಅವರು ಹುಟ್ಟಿರಬೇಕು. ಅದಕ್ಕೆ ಸುಬುತ್ತು ಅದಕ್ಕೆ ಸಾಕ್ಷಿ ಏನಂದ್ರೆ ಅವರು ಮತದಾರರು ಆಗಿದ್ರು ಅಥವಾ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದು ಸಾಕ್ಷಿ. ಹಾಗಾಗಿ ಈ ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿ 2002ರ ಏನು ಹೇಳ್ತಾ ಇದ್ದಾರೆ ಅದರ